ಬಾಗಲಕೋಟೆಯ ಜಿಲ್ಲಾಡಳಿತ ಭವನದ ಮುಖ್ಯ ಗೇಟ್ನ ಮುಖಾಂತರ ಜಿಲ್ಲಾಧಿಕಾರಿಗಳ ಕಚೇರಿಗೆ ನುಗ್ಗಲು ಯತ್ನಿಸಿದ ಪ್ರತಿಭಟನಾಕಾರರನ್ನು ಬಂಧಿಸಿರುವ ಘಟನೆ ಬಾಗಲಕೋಟೆಯ ನವನಗರದ ಜಿಲ್ಲಾಡಳಿತ ಭವನದ ಮುಂದೆ ಜರುಗಿದೆ. ಸೆಪ್ಟೆಂಬರ್ 25 ಮಧ್ಯಾಹ್ನ 3 ಗಂಟೆ ಬಾಗಲಕೋಟೆಯ ನವನಗರದ ಮುಂಭಾಗದಲ್ಲಿ ಕಳೆದ 25 ದಿನಗಳಿಂದ ವಂಚನೆ ಸಂತ್ರಸ್ತ ಠೇವಣಿದಾರರ ಯೋಜನೆಯ ಸಂಘಟನೆಗಳ ಸಂತ್ರಸ್ತರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನಮಗೆ ವಿವಿಧ ಇನ್ಶೂರೆನ್ಸ್ ಕಂಪನಿಗಳಿಂದ ಬರಬೇಕಾಗಿರುವ ಹಣವನ್ನು ದೊರಕಿಸಿಕೊಡಬೇಕೆಂದು ಒತ್ತಾಯಿಸಿ ಅನಿರ್ದಿಷ್ಟಾವಧಿ ಧರಣಿಯನ್ನು ಆರಂಭಿಸಿದ್ವು. ಇಂದು ಜಿಲ್ಲಾಡಳಿತದ ಭವನದಲ್ಲಿರುವ ಜಿಲ್ಲಾಧಿಕಾರಿಗಳ ಕಚೇರಿಗೆ ನುಗ್ಗಲು ಯತ್ನಿಸಿದ ಈ ವೇಳೆ ಹೋರಾಟಗಾರರನ್ನು ಪೊಲೀಸರು ಬಂಧಿಸಿದ್ದಾರೆ. 2 DR ವ್ಯಾನ್ ಹಾಗೂ 2 ಪೊಲೀಸ್ ಜೀಪ್ಗಳಲ್ಲಿ ಪ್ರತಿಭಟನಾಕಾರರನ್ನು ಬಂಧಿಸಿ ಕರೆದುಕೊಂಡು ಹೋಗಿದ್ದಾರೆ. ಇನ್ನು ಹೋರಾಟದ ಮುಂದಾಳತ್ವವನ್ನು ವಹಿಸಿದಂತಹ ಹೋರಾಟಗಾರರನ್ನು ಬಂಧಿಸ್ತಾ ಇದ್ದಂತೆ ಉಳಿದ ಪ್ರತಿಭಟನಾಕಾರರು ಪೊಲೀಸರ ಜೀಪನ್ನು ಅಡ್ಡಗಟ್ಟಿ ಪೊಲೀಸ್ ವಾಹನ ಮುಂದೆ ಹೋಗದಂತೆ ತಡೆಯಲು ಯತ್ನಿಸಿದರು. ಈ ಸಂದರ್ಭದಲ್ಲಿ ಹೈ ಡ್ರಾಮಾ ಜರುಗಿತು. ಕೆಲ ಕಾಲ ಗೊಂದಲಮಯ ವಾತಾವರಣ ಕೂಡ ನಿರ್ಮಾಣವಾಯಿತು. ಮಹಿಳಾ ಸಂತ್ರಸ್ತರು ಕೂಡ ಜೀಪ್ನ ಮುಂಭಾಗದಲ್ಲಿ ಕುಳಿತು ಜೀಪ್ ಹೋಗದಂತೆ ತಡೆ ಹಿಡಿದರು. ಇನ್ನು ಈ ಸಂದರ್ಭದಲ್ಲಿ ಪೊಲೀಸರು ಎಲ್ಲರನ್ನ ಚದುರಿಸಿ ಬಂಧಿಸಿ ವಾಹನದಲ್ಲಿ ಕರೆದುಕೊಂಡು ಹೋದರು. ಇನ್ನು ವಿವಿಧ ಇನ್ಶೂರೆನ್ಸ್ ಕಂಪನಿಗಳಿಂದ ತಾವು ಇಟ್ಟಂತಹ ಠೇವಣಿ ಹಣವನ್ನು ಸರ್ಕಾರ ಒದಗಿಸಿಕೊಡಬೇಕು ಎಂದು ಮನವಿ ಮಾಡುತ್ತಾ ಸಂತ್ರಸ್ತರು ಕಣ್ಣೀರಿಟ್ಟರು. ಇನ್ನು ಹೋರಾಟಗಾರರನ್ನು ಬಂಧಿಸ್ತಾ ಇದ್ದಂತೆ ಸಂತ್ರಸ್ತ ಮಹಿಳೆಯೊಬ್ಬರು ಕಣ್ಣೀರಿಟ್ಟು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು. ನಂತರ ಪೊಲೀಸರು ಹೋರಾಟಗಾರರನ್ನು ಬಂಧಿಸಿ ಕರೆದೊಯ್ದರು. ಹೋರಾಟ ಮಾಡಕತ್ತೀವಿ ನಾವು. ಯಾರು ದುಡ್ಡು ಕೇಳ್ತಲ್ಲ, ನಾವು ದುಡ್ಡು ತುಂಬಿ ದುಡ್ಡು ಏಜೆಂಟ್ ಆಗಿ ದುಡ್ಡು ತುಂಬಿ ದುಡ್ಡು ನಾವು ಎಲ್ಲ ಅನ್ನಕ್ಕೆ ಗತಿಂದಂಗ ಆಯ್ತು. ಇವತ್ತು ಬಟ್ಟೆ ಕೈಲಿ ಕೊಟ್ಟು ಬಡ್ಡಿ ಸೋಸ 5 ಬಡ್ಡಿ ಸೋಸಾಕತ್ತೀವಿ. ಇದು ಯಾರು ಕೇಳ್ತಾರ? ಇದನ್ನ ಎಷ್ಟು ದಿವಸ ಅಂತ 10 ವರ್ಷ ನಾವು ಹೋರಾಡಕತ್ತಿ ಎಲ್ಲ ನಮ್ಮ ಸೊನೆ ಗಿರಿಯರು ಹೋರಾಡಕತ್ತಾರ. ಎಷ್ಟು ನಾವು ದುಡ್ದು ಸಣ್ಣ ಯಾರಿಗೆ ಗೊತ್ತೈತಿ? ಇದನ್ನ ದಯವಿಟ್ಟು ನ್ಯಾಯ ಕೊಡಿಸ್ಬೇಕು. ಒಂದು ಎಲ್ಲರೂ DC ಎಲ್ಲರೂ ಇಡೀ ಕರ್ನಾಟಕದಾಗ